ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ವಿಡಿಯೋ ಭಾರಿ ವೈರಲ್ ಆಗ್ತಿದೆ. ಅದೇನೆಂದರೆ, ಅಶ್ವಯುಜ ಮಾಸದಲ್ಲಿ ಬರುವ ಎರಡು ದೊಡ್ಡ ಹಬ್ಬಗಳಾದ ದಸರಾ ಮತ್ತು ದೀಪಾವಳಿಗಳ ನಡುವೆ 20 ದಿನಗಳ ಅಂತರವಿರುತ್ತೆ. ಆದರೆ ಈ ಎರಡು ಹಬ್ಬಗಳ ನಡುವೆ 20 ದಿನಗಳ ಅಂತರವೇಕೆ ಎಂಬ ಚರ್ಚೆ ಶುರುವಾಗಿದೆ. ಕೆಲವರು ಇದನ್ನ ಕತೆ ಕೂಡ ಮಾಡಿ ಹೇಳಿದ್ರು. ಗೂಗಲ್ ಮ್ಯಾಪ್ ಮೂಲಕ ಲಂಕೆಯಿಂದ ಅಯೋಧ್ಯೆಗೆ ಎಷ್ಟು ದೂರವಾಗುತ್ತೆ ಅಂತ ಲೆಕ್ಕ ಹಾಕಿ ಶ್ರೀರಾಮ ದಸರಾ ಹಬ್ಬದಂದು ರಾವಣನನ್ನು ಕೊಂದ. ಅಲ್ಲಿಂದ ಅಯೋಧ್ಯೆಗೆ ಬರಲು ಅವನಿಗೆ 20 ದಿನ ಬೇಕಾದವು. ಹೀಗೆ ಅಯೋಧ್ಯೆಗೆ ವಾಪಸ್ ಬಂದ ಮೇಲೆ ದೀಪಾವಳಿ ಹಬ್ಬವನ್ನು ಆಚರಿಸಲಾಯಿತು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಈ ವಿಡಿಯೋದ ಅಸಲಿಯತ್ತೇನು? ನಿಜಕ್ಕೂ ದಸರಾ ಮತ್ತು ದೀಪಾವಳಿ ಹಬ್ಬದ ಅಂತರದ ಬಗ್ಗೆ ಇರುವ ಕಥೆಯಾದ್ರೂ ಏನು? ರಾವಣನನ್ನ ಕೊಂದ ಶ್ರೀರಾಮ ಎಷ್ಟು ದಿನಗಳ ಬಳಿಕ ಅಯೋಧ್ಯೆಗೆ ಬಂದ? ಈ ಎಲ್ಲ ಮಾಹಿತಿಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ದಸರಾ ಅಂದರೆ ದುಷ್ಟ ಶಕ್ತಿಯ ವಿರುದ್ಧ ಒಳ್ಳೆಯತನದ ಗೆಲುವಿನ ಆಚರಣೆ. ಇದನ್ನ ವಿಜಯದಶಮಿ ಅಂತಲೂ ಆಚರಿಸ್ತೀವಿ. ದುಷ್ಟ ಶಕ್ತಿ ಅಂದರೆ ಅದು ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ಅಥವಾ ಇರಲೂಬಹುದು. ದುಷ್ಟ ಶಕ್ತಿ ಅಂದರೆ ಹೊರಗಿನಿಂದ ಬರುವ ಕೇಡುಗಳ ಜೊತೆಗೆ ನಮ್ಮ ಆಂತರ್ಯದಲ್ಲೂ ಕೆಲವು ದುಷ್ಟ ಶಕ್ತಿಗಳು ಇರ್ತವೆ. ಅಂದರೆ ಭಯ, ಕ್ರೋಧ, ಮೋಹ, ಮದ, ಮತ್ಸರಗಳನ್ನು ಕೂಡ ನಾವು ದುಷ್ಟ ಶಕ್ತಿಗಳಂತಲೇ ಭಾವಿಸಬಹುದು. ಯಾವುದೇ ಇಂತಹ ಆಂತರಿಕ ದುಷ್ಟ ಶಕ್ತಿಗಳನ್ನು ಸೋಲಿಸುವುದೇ ಅಂದರೆ ಅದು ಆತ್ಮದ ಶುದ್ಧತೆ ಮತ್ತು ಗೆಲುವು ಅಂತ ಬಣ್ಣಿಸಬಹುದು. ದುಷ್ಟ ಶಕ್ತಿಗಳನ್ನು ಒಂದೊಂದಾಗಿ ಸೋಲಿಸುತ್ತಾ ಕೊನೆಗೆ 10ನೇ ದಿನ ಅಂದರೆ ವಿಜಯದಶಮಿಯ ದಿನ ಗೆಲುವಿನ ಮಹೋತ್ಸವ ಆಚರಿಸುವುದು. ಅಂದರೆ ಕೊನೆಯ ದಿನ ನಮ್ಮ ಎಲ್ಲ ಇಂದ್ರಿಯಗಳ ಪ್ರಭುತ್ವ ಸಾಧಿಸುವುದು ಅಂತಲೇ ಅರ್ಥ. ಕೆಟ್ಟ ಆಚರಣೆಯನ್ನು ಹೊಡೆದೊಡಿಸಿ ಸಾತ್ವಿಕ ಆಚರಣೆಗಳನ್ನು ಬಾಳಿನಲ್ಲಿ ತರೋದೇ ದಸರಾದ ಮಹತ್ವ ಅಂತ ಹೇಳಿದರೆ ತಪ್ಪಾಗಲಾರದು. ದಸರಾ ಆಚರಣೆ ಅಂದರೆ ಅದೊಂದು ಮಹಾಸಂಭ್ರಮ. ನಾಡಿನ ದೇಶದ ಎಲ್ಲ ಕಡೆಗಳಲ್ಲೂ ಆಚರಿಸುವ ಹಬ್ಬವಿದು. ದಸರಾದ ಒಂದೊಂದು ಶಕ್ತಿಯ ದೇವಿಯನ್ನ ಪೂಜಿಸಲಾಗುತ್ತೆ. ಅಷ್ಟಮಿಯ ದಿನ ಆಯುಧ ಪೂಜೆ ನಡೆಯುತ್ತೆ. ಆಯುಧಗಳು ಅಂದರೆ ನಾವು ನಿತ್ಯ ಬಳಸುವ ವಸ್ತುಗಳ ಪೂಜೆ ಮಾಡೋದು. ಹಿಂದಿನ ಕಾಲದಲ್ಲಾದರೆ ಈ ಆಯುಧ ಪೂಜೆ ಅಂದರೆ ಯುದ್ಧಗಳ ಸಂದರ್ಭದಲ್ಲಿ ಸೈನಿಕರು ಹಾಗೂ ರಾಜರು ಉಪಯೋಗಿಸುತ್ತಿದ್ದ ಕತ್ತಿ ಗುರಾಣಿಗಳನ್ನು ವರ್ಷಕ್ಕೊಮ್ಮೆ ಸ್ವಚ್ಛ ಮಾಡಿ ಭಕ್ತಿಯಿಂದ ಪೂಜಿಸಿ ಸನ್ನದ್ಧ ಸ್ಥಿತಿಯಲ್ಲಿ ಇಡಲಾಗ್ತಿತ್ತು. ಇದು ಅಲ್ಲಿಂದ ಶುರುವಾಗಿ ಬಂದಿರುವ ಪದ್ಧತಿ. ಹೀಗೆ ಶುರುವಾದ ಪದ್ಧತಿ ಕಾಲಕ್ರಮೇಣ ನಮ್ಮ ರೈತರು ಕೃಷಿ ಉಪಕರಣಗಳನ್ನು ಪೂಜಿಸಲು ಶುರು ಮಾಡಿದರು. ಇವರ ಜೊತೆಗೆ ಇತರ ವರ್ಗದವರು ಕೂಡ ತಮ್ಮ ಆಯುಧಗಳು ಅಂತ ಏನಿರ್ತಾವೋ ಬೈಕು, ಕಾರುಗಳಿಂದ ಹಿಡಿದು ಪೆನ್ನು, ಪೇಪರುಗಳವರೆಗೆ ಪೂಜಿಸಲಾಗುತ್ತೆ. ಇದೊಂಥರ ನಮ್ಮ ಬದುಕಿಗೆ ಸಮೃದ್ಧಿಯನ್ನ ಕೊಟ್ಟ ವಸ್ತುಗಳಿಗೆ ಕೃತಜ್ಞತರಾಗಿ ಇರೋದು ಅಂತಲೇ ಅರ್ಥ. ಇದರ ಬಳಿಕ ಬರುವ ಹಬ್ಬವೆಂದರೆ ಅದು ದೀಪಾವಳಿ. ಸ್ನೇಹಿತರೆ, ಅಶ್ವಯುಜ ಮಾಸದಲ್ಲಿ 2 ಮಹತ್ವದ ಮತ್ತು ಹಿಂದೂ ಪರಂಪರೆಯ 2 ದೊಡ್ಡ ಹಬ್ಬಗಳು ಬಂದು ಹೋಗ್ತವೆ. ಮಾಸದ ಪ್ರಾರಂಭದ ಹಬ್ಬದಲ್ಲಿ ನವರಾತ್ರಿ ಅಥವಾ ದಸರಾ ಹಬ್ಬ ಮತ್ತು ಅಂತ್ಯದಲ್ಲಿ ದೀಪಾವಳಿ ಹಬ್ಬ. ಅಶ್ವಯುಜ ಮಾಸದ ಬಹುಳ ಚತುರ್ದಶಿಯ ದಿನ ನರಕ ಚತುರ್ದಶಿ ಅಂತ ಆಚರಿಸ್ತೇವೆ. ಇದೇ ದಿನ ದೀಪಾವಳಿ ಆರಂಭವಾಗುತ್ತೆ. ನರಕ ಚತುರ್ದಶಿ ಬರುತ್ತೆ. ಈ ದಿನ ನರಕಾಸುರನ ವಧೆ ಕೂಡ ನಡೆದ ದಿನ. ಆದರೆ ಈ 2 ಹಬ್ಬಗಳಿಗೆ ರಾಮಾಯಣದಲ್ಲಿ ವಿಶೇಷ ಮಹತ್ವವಿದೆ. 2 ಹಬ್ಬಗಳು 20 ಅಥವಾ 21 ದಿನಗಳ ಅಂತರದಲ್ಲೇ ಬರ್ತವೆ. ರಾವಣನ ವಧೆ ಮತ್ತು ರಾಮನ ಅಯೋಧ್ಯ ಪ್ರವೇಶದ ದಿನಗಳ ಅಂತರ ಕೂಡ 21 ದಿನಗಳು ಅಂತ ಹೇಳ್ತಾರೆ. ಹೀಗಾಗಿಯೇ ಈ 2 ಹಬ್ಬಗಳು 20 ದಿನಗಳ ಅಂತರದಲ್ಲಿ ಬರ್ತವೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಹಬ್ಬಗಳ ಮಹತ್ವವೇನು ಅಂತ ಗಮನಿಸಿದ್ರೆ, ಸ್ನೇಹಿತರೆ, ಪ್ರಾಚೀನ ಕಾಲದಿಂದಲೂ ನಮ್ಮ ಭಾರತೀಯ ಸಂಸ್ಕೃತಿಯು ಶೌರ್ಯದ ಪ್ರತೀಕವಾಗಿದೆ. ವ್ಯಕ್ತಿಗಳು ಮತ್ತು ಸಮಾಜದಲ್ಲಿ ಶೌರ್ಯವನ್ನು ಪ್ರಕಟಿಸಲು ದಸರಾ ಹಬ್ಬವನ್ನು ಆಚರಿಸಲಾಗುತ್ತೆ. ಇದೇ ವಿಜಯದಶಮಿ ದಿನವೇ ಲಂಕಾಪತಿ ರಾವಣನನ್ನ ಶ್ರೀರಾಮ ಕೊಂದ ಅಂತ ನಂಬಲಾಗಿದೆ. ಅಂದರೆ ಭಗವಾನ್ ಶ್ರೀರಾಮ ಸತ್ಯದ ಬಿಲ್ಲು ಬಾಣಗಳನ್ನು ಹಿಡಿದು ಅಸತ್ಯ ಮತ್ತು ದುಷ್ಟ ಶಕ್ತಿಯನ್ನು ಸಂಹರಿಸಿ ವಿಜಯವನ್ನ ಪ್ರಾಪ್ತಿ ಮಾಡಿಕೊಂಡ ದಿನ. ಅಧರ್ಮದ ಮೇಲೆ ವಿಜಯ ಸಾಧಿಸಿದ ದಿನವೇ ವಿಜಯದಶಮಿ. ಆದರೆ ಹಾಗೆ ನೋಡಿದ್ರೆ ದಸರಾದ ಇತಿಹಾಸ ವಾಸ್ತವವಾಗಿ ಇದಕ್ಕಿಂತ ಹಳೆಯದು. ನಾವು ಧಾರ್ಮಿಕ ಸಾಹಿತ್ಯವನ್ನು ಹುಡುಕಿದ್ರೆ ಈ ಹಬ್ಬಕ್ಕೆ ಸಂಬಂಧಿಸಿದಂತೆ ಇನ್ನೂ ಅನೇಕ ಕಥೆಗಳು ಸಿಗ್ತವೆ. ದಸರಾ ಹಬ್ಬವನ್ನು ಪ್ರತಿ ಅಶ್ವಿನ್ ಮಾಸ ಅಥವಾ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ 10ನೇ ದಿನದಂದು ಆಚರಿಸಲಾಗುತ್ತೆ. ನಮ್ಮಲ್ಲಿ ಬನ್ನಿ ಹಚ್ಚುವ ಮೂಲಕ ಬನ್ನಿ ಬಂಗಾರವಾಗಲಿ ಅಂತ ಹರಸಿ ಹಬ್ಬವನ್ನು ಆಚರಿಸಿದ್ರೆ, ಉತ್ತರ ಭಾರತದ ಹಲವು ಪ್ರದೇಶಗಳಲ್ಲಿದ್ದ ದಸರಾ ದಿನದಂದು ರಾವಣನ ಪ್ರತಿಕೃತಿಯನ್ನ ಸುಟ್ಟು ಹಬ್ಬವನ್ನು ಆಚರಿಸ್ತಾರೆ. ಈ ಹಬ್ಬವನ್ನ ಕೆಡುಕಿನ ಮೇಲೆ ಒಳಿತಿನ ವಿಜಯದ ಪ್ರತೀಕ ಅಂತ ಹೇಳ್ತಾರೆ. ಹಾಗಿದ್ರೆ ಕೆಡುಕನ್ನುಂಟು ಮಾಡಿದ ರಾವಣನ ಮೇಲೆ ಶ್ರೀರಾಮ ಯುದ್ಧ ಸಾರಿ ಒಳಿತಿನ ವಿಜಯವನ್ನ ಹೇಗೆ ಸಾಧಿಸಿದ ಅಂತ ಹೇಳ್ತೀನಿ ಕೇಳಿ. ಪುರಾಣಗಳ ಪ್ರಕಾರ
ರಾವಣನು ಅತ್ಯಂತ ಜ್ಞಾನಿ ಮತ್ತು ಶಕ್ತಿಶಾಲಿ, ಶಿವನ ಅಪ್ರತಿಮ ಭಕ್ತನಾಗಿದ್ದ. ನಿತ್ಯ ಕರ್ಮಗಳನ್ನು ಮುಗಿಸಿದ ಬಳಿಕ ಶಿವನ ಪೂಜೆ ಮಾಡದೇ ಇದ್ರೆ ಈ ರಾವಣ ಒಂದು ಹನಿ ನೀರನ್ನು ಕೂಡ ಸೇವಿಸುತ್ತಿರಲಿಲ್ಲ. ತಾಯಿಯ ಬಯಕೆಯಂತೆ ಶಿವನನ್ನ ಧ್ಯಾನಿಸಿ ತಪಸ್ಸು ಮಾಡಿ ದೇವ ದಾನವರಿಂದ ನನಗೆ ಮೃತ್ಯು ಬಾರದೇ ಇರಲಿ ಅಂತ ವರವನ್ನ ಪಡೆದಿದ್ದವನು. ಇದಿಷ್ಟೇ ಅಲ್ಲದೆ ಆತನ ಭಕ್ತಿಗೆ ಮೆಚ್ಚಿದ ಶಿವ ತನ್ನ ಆತ್ಮಲಿಂಗವನ್ನೇ ರಾವಣನ ಕೈಗೆ ಇಟ್ಟಿದ್ದ. ಇಂತಹ ಶಿವನ ಭಕ್ತನನ್ನ ಕೊಲ್ಲುವುದು ಶ್ರೀರಾಮನಿಗೆ ಬಹಳ ಕಷ್ಟಕರವಾಗಿತ್ತು. ಆದರೆ ರಾವಣನನ್ನ ಕೊಲ್ಲುವ ಮಾರ್ಗವನ್ನ ಅವನ ಕಿರಿಯ ಸಹೋದರ ವಿಭೀಷಣನಿಗೆ ಮಾತ್ರ ಗೊತ್ತಿತ್ತು. ಆ ಲಂಕಾಧಿಪತಿಯನ್ನ ಕೊಲ್ಲುವ ದಾರಿಯನ್ನ ವಿಭೀಷಣ ರಾಮನಿಗೆ ಹೇಳಿಕೊಟ್ಟಿದ್ದ. ಬ್ರಹ್ಮನ ವಿಶೇಷ ಆಯುಧವನ್ನ ರಾವಣನ ಹೊಕ್ಕಳಿಗೆ ಹೊಡೆದ್ರೆ ಮಾತ್ರ ಆತ ಸಾಯುತ್ತಾನೆ ಅಂತ ಗೊತ್ತಾಯಿತು. ಶ್ವೇತಾಗ್ನಿಯಂತೆ ಹೊಳೆಯುತ್ತಿದ್ದ ಆ ಆಯುಧವನ್ನ ಶ್ರೀರಾಮ ತನ್ನ ಬತ್ತಳಿಕೆಯಿಂದ ಹೊರತೆಗೆದ. ಇಂದ್ರನ ವಜ್ರಾಯುಧಕ್ಕಿಂತ ಹೆಚ್ಚು ಹೊಳೆಯುತ್ತಿತ್ತು. ಸಾಕ್ಷಾತ್ ಬ್ರಹ್ಮನಿಂದ ತಯಾರಿಸಿದ ಆ ದಿವ್ಯಾಸ್ತ್ರವನ್ನ ಹೂಡಿ ದಶಾನನನ ಸಂಹಾರ ಮಾಡಿ ಮುಗಿಸಿ ಹಾಕಿದ. ರಾವಣ ಮತ್ತು ಶ್ರೀರಾಮನ ನಡುವೆ ಅದೊಂದು ಭೀಕರ ಯುದ್ಧವೇ ನಡೆದು ಹೋಗಿತ್ತು. ಅಸ್ತ್ರ ದಿವ್ಯಾಸ್ತ್ರಗಳ ಪ್ರಯೋಗವೇ ಅಲ್ಲಿ ನಡೆದಿತ್ತು. 84 ದಿನಗಳವರೆಗೆ ಈ ಭಯಂಕರ ಯುದ್ಧ ನಡೆದಿತ್ತು. ಇಂತಹ ರಣರೌದ್ರ ಯುದ್ಧದಲ್ಲಿ ಆದಿಪುರುಷ ಶ್ರೀರಾಮ ಗೆದ್ದು ಬೀಗಿದ. ಅಂದಿನಿಂದಲೂ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ದಸರಾ ಹಬ್ಬವನ್ನು ಆಚರಿಸಲಾಗುತ್ತೆ. ಇದೇ ಅಧರ್ಮದ ಮೇಲಿನ ಧರ್ಮದ ಜಯ. ಇನ್ನು ಈ ದಸರಾ ಹಬ್ಬದ 20 ದಿನಗಳ ಅಂತರದ ಬಳಿಕ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತೆ. ಕಥೆಗಳ ಪ್ರಕಾರ ಲಂಕಾಪತಿ ರಾವಣನನ್ನ ಸೋಲಿಸಿದ ಬಳಿಕ ಶ್ರೀರಾಮನು ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿಸ್ತಾನೆ. ಬಳಿಕ ಲಂಕೆಯಿಂದ ಅಯೋಧ್ಯೆಗೆ ವಾಪಸ್ ಆಗ್ತಾನೆ. ಹೀಗೆ ರಾಮ ವಾಪಸ್ ಬಂದ ದಿನವನ್ನೇ ದೀಪಾವಳಿ ಅಂತ ಆಚರಿಸಲಾಗುತ್ತೆ. ಮರ್ಯಾದಾ ಪುರುಷೋತ್ತಮ ರಾಮ, ಸೀತೆ ಮತ್ತು ಲಕ್ಷ್ಮಣರಿಗೆ ಅಯೋಧ್ಯೆಗೆ ವಾಪಸ್ ಬರಲು ಸುಮಾರು 18ರಿಂದ 20 ದಿನಗಳು ಹಿಡಿದವು. ಹಾಗಿದ್ರೆ ಕೇವಲ 20 ದಿನಗಳಲ್ಲೇ ಶ್ರೀರಾಮ ಅಯೋಧ್ಯೆಗೆ ಮುಟ್ಟಿದಾದರೂ ಹೇಗೆ ಎಂಬ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಯಾವುದೇ ರೀತಿಯ ವಾಹನಗಳು ಅಥವಾ ವಿಮಾನಗಳ ಸೌಲಭ್ಯಗಳಂತೂ ಇರಲಿಲ್ಲ. ಹಾಗಿದ್ರೆ 20 ದಿನಗಳಲ್ಲೇ ಹೇಗೆ ಬಂದ? ನೀವು ಗೂಗಲ್ ಬಾಬಾಗೆ ಕೇಳಿದ್ರೆ ಲಂಕೆಯಿಂದ ಅಯೋಧ್ಯೆಗೆ 3150 ಕಿಲೋಮೀಟರ್ ದೂರ ಇರುವುದಾಗಿ ಹೇಳುತ್ತೆ. ಒಂದು ವೇಳೆ ಈ ದೂರವನ್ನ ನೀವು ನಡೆದುಕೊಂಡು ಸಾಗಿದ್ರೆ 20 ದಿನಗಳು ಬೇಕು ಅಂತಾನು ಗೂಗಲ್ ಹೇಳುತ್ತೆ. ಹಾಗಿದ್ರೆ ಭಗವಾನ್ ಶ್ರೀರಾಮ ಎಲ್ಲೂ ಕೂಡ ವಿಶ್ರಾಂತಿಯನ್ನೇ ಪಡೆಯದೆ ಅಯೋಧ್ಯೆಗೆ ಬಂದ ಅಂತ ಕೆಲವರು ಪ್ರಶ್ನೆ ಕೇಳ್ತಿದ್ದಾರೆ. ಆದರೆ ರಾಮಾಯಣದ ಪ್ರಕಾರ ಶ್ರೀರಾಮ ಲಂಕೆಯಿಂದ ಅಯೋಧ್ಯೆಗೆ ಕಾಲ್ನಡಿಗೆಯಿಂದ ಬಂದಿರಲಿಲ್ಲ. ವಿಭೀಷಣನಿಗೆ ಪಟ್ಟ ಕಟ್ಟಿದ ಬಳಿಕ ಆತ ರಾಮನಿಗೆ ರಾವಣನ ಪುಷ್ಪಕ ವಿಮಾನವನ್ನ ಉಡುಗೊರೆಯಾಗಿ ಕೊಟ್ಟು ಇದರಲ್ಲೇ ನೀವು ಅಯೋಧ್ಯೆಗೆ ಹೋಗಿ ಅಂತ ಕೇಳಿಕೊಂಡಿದ್ದ. ಅದರಂತೆ ಪುಷ್ಪಕ ವಿಮಾನವೇರಿ ಶ್ರೀರಾಮನು ಸೀತೆ ಮತ್ತು ತನ್ನ ಪರಿವಾರದೊಂದಿಗೆ ಪುಷ್ಪಕ ವಿಮಾನವನ್ನ ಏರಿ ಹೊರಟಿದ್ದ. ಈ ಪುಷ್ಪಕ ವಿಮಾನದ ಕಾರಣದಿಂದಲೇ ಅವರು ಅಯೋಧ್ಯೆಯನ್ನ ಬೇಗ ತಲುಪಿದ್ರು. ಹಾಗಿದ್ರೆ ಶ್ರೀರಾಮ ಈ ಪುಷ್ಪಕ ವಿಮಾನ ಎಂಬ ಮಾಯಾ ವಿಮಾನವನ್ನೇರಿ ಇನ್ನೂ ಬೇಗವೇ ಅಯೋಧ್ಯೆಗೆ ಬರಬೇಕಿತ್ತಲ್ವಾ, ಯಾಕೆ ಬರಲಿಲ್ಲ ಅಂತ ನೀವು ಕೇಳಬಹುದು. ಆದರೆ ಇದಕ್ಕೆ ನಮ್ಮ ಹಿಂದೂ ಗ್ರಂಥಗಳಲ್ಲೂ ಸ್ಪಷ್ಟ ಮಾಹಿತಿ ಇಲ್ಲ. ಪುಷ್ಪಕ ವಿಮಾನ ಏರಿ ಬರುವಾಗ ಸೀತೆಗೆ ಶ್ರೀರಾಮ ತಾನು ಎಲ್ಲೆಲ್ಲಿ ಉಳಿದುಕೊಂಡಿದ್ದ, ಸೀತೆಯನ್ನು ಹುಡುಕಲು ಯಾವ್ಯಾವ ಜಾಗಕ್ಕೆ ಹೋಗಿದ್ದ ಅಂತ ಒಂದೊಂದೇ ಸ್ಥಳವನ್ನ ತೋರಿಸುತ್ತಾ ಅಯೋಧ್ಯೆಗೆ ಬರುತ್ತಿದ್ದ. ಇದೇ ಕಾರಣಕ್ಕೆ ಅವರು 20 ದಿನ ಸಂಚಾರ ಮಾಡಿರಲೂಬಹುದು ಅಂತ ಹೇಳ್ತಾರೆ. ಇನ್ನು ಯಾವ ದಿನದಂದು ಶ್ರೀರಾಮನು ಅಯೋಧ್ಯೆಗೆ ಹಿಂತಿರುಗಿದನೋ ಅಂದು ಅಲ್ಲಿನ ಜನರು ಭಾರಿ ದೊಡ್ಡ ಹಬ್ಬವನ್ನೇ ಆಚರಿಸಿದ್ರು. ರಾವಣನ ವಧೆ ಮಾಡಿದ ಸಂಭ್ರಮಾಚರಣೆ ಅದಾಗಿತ್ತು. ಆದ್ದರಿಂದ ಆಗಿನಿಂದಲೂ ಈ ಪದ್ಧತಿ ನಡೆದುಕೊಂಡು ಬರ್ತಿದೆ. ಶ್ರೀರಾಮನೆಂಬ ಬೆಳಕು ಅಯೋಧ್ಯೆಗೆ ಮತ್ತೆ ಪ್ರವೇಶಿಸಿದ ದಿನವೆಂದು ಈಗಲೂ ಅಲ್ಲಿನ ಜನರು ದೀಪೋತ್ಸವ ಮಾಡ್ತಾರೆ. ಇನ್ನು ದೀಪಾವಳಿ ಆಚರಣೆ ಅನ್ನೋದು ರಾಮಾಯಣ ಕಾಲಕ್ಕಿಂತಲೂ ಮುಂಚಿನಿಂದಲೇ ಆಚರಿಸಿಕೊಂಡು ಬರುತ್ತಿರುವ ಹಬ್ಬ ಅಂತಲೂ ಕೆಲವರು ಹೇಳ್ತಾರೆ. ತ್ರಿಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿದ್ದ ನರಕಾಸುರನ ಸಂಹಾರದ ಪ್ರತೀಕವಾಗಿ ಈ ಹಬ್ಬವನ್ನ ಆಚರಿಸಲಾಗುತ್ತೆ ಅಂತ ಹೇಳ್ತಾರೆ. ಭಾಗವತ ಪುರಾಣದ ಪ್ರಕಾರ ವರಾಹರೂಪಿ ವಿಷ್ಣು ಮತ್ತು ಭೂದೇವಿಯ ಅಂಶ ಸಂಜಾತನಾಗಿದ್ದ ನರಕಾಸುರ ಕಾಲಕ್ರಮೇಣ ದೈತ್ಯನಾಗಿ ಬೆಳೆದಿದ್ದ. ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ಇಂದ್ರಾದಿ ದೇವತೆಗಳನ್ನ ಹಿಡಿದು ಸೆರೆಯಲ್ಲಿಟ್ಟಿದ್ದ. ಬ್ರಹ್ಮನ ಮಗಳಾದ ಚತುರ್ದಶಿಯನ್ನ ತನ್ನ ವಶದಲ್ಲಿಟ್ಟುಕೊಂಡು ಆಕೆಯನ್ನ ಹಿಂಸಿಸ್ತಾನೆ. ಇಂತಹ ಹಿಂಸಾತ್ಮಕ ರೂಪವನ್ನ ತಾಳಿದ ಈ ನರಕಾಸುರನನ್ನ ಶ್ರೀಕೃಷ್ಣ ಆತನನ್ನ ಸಂಹರಿಸ್ತಾನೆ. ಇದೇ ದಿನವನ್ನ ನರಕ ಚತುರ್ದಶಿ ಅಂತಲೂ ಕರೀತಾರೆ. ದೀಪಾವಳಿಯ ಹಿಂದಿನ ದಿನ ನೀರು ತುಂಬುವ ಹಬ್ಬ ಎಂದು ಮಾಡ್ತಾರೆ. ಮರುದಿನ ನರಕ ಚತುರ್ದಶಿ, ಆನಂತರ ಅಮಾವಾಸ್ಯೆ, ಲಕ್ಷ್ಮೀ ಪೂಜೆ ಹಾಗೂ ಅದಾದ ಮರುದಿನ ಬಲಿ ಪಾಡ್ಯಮಿ ಆಚರಿಸಲಾಗುತ್ತೆ. ಇಷ್ಟು ಸುದೀರ್ಘವಾದ ಹಬ್ಬದ ಆಚರಣೆ ಆದ ಮೇಲೆ ವರ್ಷದ ತೊಡಕು ಎಂದು ಮಾಡುವ ಪದ್ಧತಿ ಕೆಲವೆಡೆ ಇದೆ. ಹೀಗೆ
ಮುಂದಿನ ವಿಡಿಯೋದಲ್ಲಿ ಈ ದೀಪಾವಳಿ ಹಬ್ಬದ ಮಹತ್ವದ ಕುರಿತು ಮತ್ತೊಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತೇನೆ. ಸೊ ಇದಿಷ್ಟು ದಸರಾ ಮತ್ತು ದೀಪಾವಳಿ ಹಬ್ಬದ ಮಧ್ಯೆ ಇರುವ 21 ದಿನಗಳ ಕುರಿತು ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.